ಇದು ಹೇಳಿ ಕೇಳಿ ಡಿಜಿಟಲ್ ದುನಿಯಾ. ನಾವೆಲ್ಲ 5G ಯುಗದಲ್ಲಿ ಜೀವನಾನ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ 5G ಬಿಡಿ, ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗೋದಿಲ್ವಂತೆ. ನೆಟ್ವರ್ಕ್ ಬೇಕು ಅಂದ್ರೆ ಬೆಟ್ಟ ಗುಡ್ಡವನ್ನ ಹೇರ್ಬೇಕಂತೆ ಜನರು. ಈ ಗ್ರಾಮದ ಬಗ್ಗೆ, ಅದರ ದುಸ್ಥಿತಿ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಫೋನ್ನಲ್ಲಿ ಮಾತನಾಡಲು ನೆಟ್ವರ್ಕ್ ಇಲ್ಲದೆ ಪರದಾಡ್ತಿರೋ ಜನರು, ಮರ ಹಾಗೂ ಮನೆಯನ್ನೇರಿ ಮಾತನಾಡ್ತಿರೋ ಗ್ರಾಮಸ್ಥರು, ಆನ್ಲೈನ್ ಕ್ಲಾಸ್ಗೆ ಗುಡ್ಡದ ತುದಿಯಲ್ಲಿ ಕೂತು ಪಾಠ ಕೇಳ್ತಿರೋ ಮಕ್ಕಳು. ಇದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮದ ಅವ್ಯವಸ್ಥೆ. ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮಸ್ಥರು ಈವರೆಗೂ ಕುಟುಂಬಸ್ಥರ ಸಮೇತ ಕೂತು ಸಂಬಂಧಿಕರ ಜೊತೆ ಫೋನ್ನಲ್ಲಿ ಮಾತನಾಡಿಲ್ಲ. ಮರದ ಮೇಲೆ ಕೂತು ಇಲ್ಲ ಮನೆ ಮಾಳಿಗೆ ಏರಿ ಮಾತನಾಡಬೇಕಾದ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬಸ್ ಸಂಪರ್ಕ ಕೂಡ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ. ಹುಷಾರಿಲ್ಲ ಅಂದ್ರೆ ಸತ್ತು ಹೋಗೋದು. ಯಾರ ಹೆಣ್ಮಕ್ಳು ಹೆರಿಗೆ ಆಗಿರೋರು ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೆ ಅವರು ಸಿಗಲ್ಲ. ಯಾವ ಕಾರಣಕ್ಕೂ ಹುಡ್ರು ಈ ಮೊನ್ನೆ ಗುಡ್ಡ ಹತ್ತಿ ಟವರ್ ಇದು ಮಾಡೋ ಮುಂದೆ ಅವರು ಇದು ಆನ್ಲೈನ್ ಕ್ಲಾಸ್ ಮಾಡೋ ಮುಂದೆ ಹಿಂದ್ ನೋಡಿದ್ರೆ ನಾಗರ ಹಾವು, ಸರ್ಪ ಹಾವು ಹಿಂದ್ ಸರ್ದ್ರ ಮತ್ತ ಅವ್ರು ಗುಡ್ಡ ಹತ್ತಿ ಗಿಡದ ಮೇಲೆ ಮತ್ತೆ ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಯಾರಾದ್ರೂ ಅನಾರೋಗ್ಯದಿಂದ ಬಳಲ್ತಿದ್ರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡೋಕೆ 2-3 ಕಿಲೋಮೀಟರ್ ಓಡಿ ಹೋಗ್ಬೇಕು. ಇದರಿಂದ ಗ್ರಾಮದ ಅನೇಕ ಕುಟುಂಬಗಳು ಊರನ್ನೇ ತೊರೆದಿದ್ದಾರೆ. ನನಗೆ ಆನ್ಲೈನ್ ಕ್ಲಾಸು ಇಲ್ಲ ಅಂದರೆ ಯಾವುದಾದ್ರೂ ಹಿಸ್ಟ್ರಿ ಪೊಲಿಟಿಕಲ್ ಯಾವುದಾದ್ರೂ ಕ್ಲಾಸ್ ಇದ್ರೇನೋ ಗುಡ್ಡಕ್ಕೆ ಹೋಗಿ ಕೇಳಬೇಕು. ಮತ್ತು ಯಾರಾದರೂ ಜಾಬರ್ಸ್ ಹೋಲ್ಡರು ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಗುಡ್ಡಕ್ಕೆ ಹೋಗಿ ಅವರು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಬರ್ಬೇಕು ಸರ್. ಎಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಇದಾವೆ ಸರ್ ಇಲ್ಲಿ. ಆ ಕಾಡು ಪ್ರಾಣಿಗಳಿಂದ ತೊಂದರೆ ಆಕತ್ತಂತ ಗುಡ್ಡಕ್ಕೆ ಹೋಗಿ ಕ್ಲಾಸ್ ಕೇಳಿ ಮತ್ತೆ ಬರ್ತವೆ. ರಾತ್ರಿ ಹೊತ್ತು ಬಂದುಬಿಡ್ತಾರೆ ವಾಪಸ್ಸು. ಮತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ. ಟವರ್ ಅಂತೂ ಬರೋದೇ ಇಲ್ಲ ಸರ್. ಗುಡ್ಡ ಹತ್ತಲೇಬೇಕು. ಗುಡ್ಡ ಹತ್ತಲಿಲ್ಲ ಅಂದರೆ ಟವರ್ ಸಿಗೋದೇ ಇಲ್ಲ. ನೆಟ್ವರ್ಕ್ ಇಲ್ಲದೆ ಇಡೀ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಕೂಡಲೇ ಬಂದು ಸಮಸ್ಯೆ ಬಗೆಹರಿಸಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇದು ಹೇಳಿ ಕೇಳಿ ಡಿಜಿಟಲ್ ದುನಿಯಾ. ನಾವೆಲ್ಲ 5G ಯುಗದಲ್ಲಿ ಜೀವನಾನ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ 5G ಬಿಡಿ, ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗೋದಿಲ್ವಂತೆ. ನೆಟ್ವರ್ಕ್ ಬೇಕು ಅಂದ್ರೆ ಬೆಟ್ಟ ಗುಡ್ಡವನ್ನ ಹೇರ್ಬೇಕಂತೆ ಜನರು. ಈ ಗ್ರಾಮದ ಬಗ್ಗೆ, ಅದರ ದುಸ್ಥಿತಿ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಫೋನ್ನಲ್ಲಿ ಮಾತನಾಡಲು ನೆಟ್ವರ್ಕ್ ಇಲ್ಲದೆ ಪರದಾಡ್ತಿರೋ ಜನರು, ಮರ ಹಾಗೂ ಮನೆಯನ್ನೇರಿ ಮಾತನಾಡ್ತಿರೋ ಗ್ರಾಮಸ್ಥರು, ಆನ್ಲೈನ್ ಕ್ಲಾಸ್ಗೆ ಗುಡ್ಡದ ತುದಿಯಲ್ಲಿ ಕೂತು ಪಾಠ ಕೇಳ್ತಿರೋ ಮಕ್ಕಳು. ಇದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮದ ಅವ್ಯವಸ್ಥೆ. ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮಸ್ಥರು ಈವರೆಗೂ ಕುಟುಂಬಸ್ಥರ ಸಮೇತ ಕೂತು ಸಂಬಂಧಿಕರ ಜೊತೆ ಫೋನ್ನಲ್ಲಿ ಮಾತನಾಡಿಲ್ಲ. ಮರದ ಮೇಲೆ ಕೂತು ಇಲ್ಲ ಮನೆ ಮಾಳಿಗೆ ಏರಿ ಮಾತನಾಡಬೇಕಾದ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬಸ್ ಸಂಪರ್ಕ ಕೂಡ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ. ಹುಷಾರಿಲ್ಲ ಅಂದ್ರೆ ಸತ್ತು ಹೋಗೋದು. ಯಾರ ಹೆಣ್ಮಕ್ಳು ಹೆರಿಗೆ ಆಗಿರೋರು ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೆ ಅವರು ಸಿಗಲ್ಲ. ಯಾವ ಕಾರಣಕ್ಕೂ ಹುಡ್ರು ಈ ಮೊನ್ನೆ ಗುಡ್ಡ ಹತ್ತಿ ಟವರ್ ಇದು ಮಾಡೋ ಮುಂದೆ ಅವರು ಇದು ಆನ್ಲೈನ್ ಕ್ಲಾಸ್ ಮಾಡೋ ಮುಂದೆ ಹಿಂದ್ ನೋಡಿದ್ರೆ ನಾಗರ ಹಾವು, ಸರ್ಪ ಹಾವು ಹಿಂದ್ ಸರ್ದ್ರ ಮತ್ತ ಅವ್ರು ಗುಡ್ಡ ಹತ್ತಿ ಗಿಡದ ಮೇಲೆ ಮತ್ತೆ ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಯಾರಾದ್ರೂ ಅನಾರೋಗ್ಯದಿಂದ ಬಳಲ್ತಿದ್ರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡೋಕೆ 2-3 ಕಿಲೋಮೀಟರ್ ಓಡಿ ಹೋಗ್ಬೇಕು. ಇದರಿಂದ ಗ್ರಾಮದ ಅನೇಕ ಕುಟುಂಬಗಳು ಊರನ್ನೇ ತೊರೆದಿದ್ದಾರೆ. ನನಗೆ ಆನ್ಲೈನ್ ಕ್ಲಾಸು ಇಲ್ಲ ಅಂದರೆ ಯಾವುದಾದ್ರೂ ಹಿಸ್ಟ್ರಿ ಪೊಲಿಟಿಕಲ್ ಯಾವುದಾದ್ರೂ ಕ್ಲಾಸ್ ಇದ್ರೇನೋ ಗುಡ್ಡಕ್ಕೆ ಹೋಗಿ ಕೇಳಬೇಕು. ಮತ್ತು ಯಾರಾದರೂ ಜಾಬರ್ಸ್ ಹೋಲ್ಡರು ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಗುಡ್ಡಕ್ಕೆ ಹೋಗಿ ಅವರು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಬರ್ಬೇಕು ಸರ್. ಎಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಇದಾವೆ ಸರ್ ಇಲ್ಲಿ. ಆ ಕಾಡು ಪ್ರಾಣಿಗಳಿಂದ ತೊಂದರೆ ಆಕತ್ತಂತ ಗುಡ್ಡಕ್ಕೆ ಹೋಗಿ ಕ್ಲಾಸ್ ಕೇಳಿ ಮತ್ತೆ ಬರ್ತವೆ. ರಾತ್ರಿ ಹೊತ್ತು ಬಂದುಬಿಡ್ತಾರೆ ವಾಪಸ್ಸು. ಮತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ. ಟವರ್ ಅಂತೂ ಬರೋದೇ ಇಲ್ಲ ಸರ್. ಗುಡ್ಡ ಹತ್ತಲೇಬೇಕು. ಗುಡ್ಡ ಹತ್ತಲಿಲ್ಲ ಅಂದರೆ ಟವರ್ ಸಿಗೋದೇ ಇಲ್ಲ. ನೆಟ್ವರ್ಕ್ ಇಲ್ಲದೆ ಇಡೀ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಕೂಡಲೇ ಬಂದು ಸಮಸ್ಯೆ ಬಗೆಹರಿಸಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.
ಇದು ಹೇಳಿ ಕೇಳಿ ಡಿಜಿಟಲ್ ದುನಿಯಾ. ನಾವೆಲ್ಲ 5G ಯುಗದಲ್ಲಿ ಜೀವನಾನ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ 5G ಬೇಡಿ, ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗೋದಿಲ್ವಂತೆ. ನೆಟ್ವರ್ಕ್ ಬೇಕು ಅಂದ್ರೆ ಬೆಟ್ಟ ಗುಡ್ಡವನ್ನ ಹೇರ್ಬೇಕಂತೆ ಜನರು. ಈ ಗ್ರಾಮದ ಬಗ್ಗೆ, ಅದರ ದುಸ್ಥಿತಿ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಫೋನ್ನಲ್ಲಿ ಮಾತನಾಡಲು ನೆಟ್ವರ್ಕ್ ಇಲ್ಲದೆ ಪರದಾಡ್ತಿರೋ ಜನರು, ಮರ ಹಾಗೂ ಮನೆಯನ್ನೇರಿ ಮಾತನಾಡ್ತಿರೋ ಗ್ರಾಮಸ್ಥರು, ಆನ್ಲೈನ್ ಕ್ಲಾಸ್ಗೆ ಗುಡ್ಡದ ತುದಿಯಲ್ಲಿ ಕೂತು ಪಾಠ ಕೇಳ್ತಿರೋ ಮಕ್ಕಳು. ಇದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮದ ಅವ್ಯವಸ್ಥೆ. ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮಸ್ಥರು ಈವರೆಗೂ ಕುಟುಂಬಸ್ಥರ ಸಮೇತ ಕೂತು ಸಂಬಂಧಿಕರ ಜೊತೆ ಫೋನ್ನಲ್ಲಿ ಮಾತನಾಡಿಲ್ಲ. ಮರದ ಮೇಲೆ ಕೂತು ಇಲ್ಲ ಮನೆ ಮಾಳಿಗೆ ಏರಿ ಮಾತನಾಡಬೇಕಾದ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬಸ್ ಸಂಪರ್ಕ ಕೂಡ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ. ಹುಷಾರಿಲ್ಲ ಅಂದ್ರೆ ಸತ್ತು ಹೋಗೋದು, ಯಾರ ಹೆಣ್ಮಕ್ಳು ಹೆರಿಗೆ ಆಗಿರೋರು ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೆ ಅವರು ಸಿಗಲ್ಲ. ಯಾವ ಕಾರಣಕ್ಕೂ ಹುಡ್ರು ಈ ಮೊನ್ನೆ ಗುಡ್ಡ ಹತ್ತಿ ಟವರ್ ಇದು ಮಾಡೋ ಮುಂದೆ ಅವರು ಇದು ಆನ್ಲೈನ್ ಕ್ಲಾಸ್ ಮಾಡೋ ಮುಂದೆ ಹಿಂದ್ ನೋಡಿದ್ರೆ ನಾಗರ ಹಾವು, ಸರ್ಪ ಹಾವು ಹಿಂದ್ ಸರ್ದ್ರ ಮತ್ತ ಅವ್ರು ಗುಡ್ಡ ಹತ್ತಿ ಗಿಡದ ಮೇಲೆ ಮತ್ತೆ ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಯಾರಾದ್ರೂ ಅನಾರೋಗ್ಯದಿಂದ ಬಳಲ್ತಿದ್ರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡೋಕೆ 2-3 ಕಿಲೋಮೀಟರ್ ಓಡಿ ಹೋಗಬೇಕು. ಇದರಿಂದ ಗ್ರಾಮದ ಅನೇಕ ಕುಟುಂಬಗಳು ಊರನ್ನೇ ತೊರೆದಿದ್ದಾರೆ. ನನಗೆ ಆನ್ಲೈನ್ ಕ್ಲಾಸು ಇಲ್ಲಾಂದರೆ ಯಾವುದಾದ್ರೂ ಹಿಸ್ಟ್ರಿ ಪೊಲಿಟಿಕಲ್ ಯಾವುದಾದ್ರೂ ಕ್ಲಾಸ್ ಇದ್ರೇನೋ ಗುಡ್ಡಕ್ಕೆ ಹೋಗಿ ಕೇಳಬೇಕು. ಮತ್ತು ಯಾರಾದರೂ ಜಾಬರ್ಸ್ ಹೋಲ್ಡರು ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಗುಡ್ಡಕ್ಕೆ ಹೋಗಿ ಅವರು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಬರ್ಬೇಕು ಸರ್. ಎಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಇದಾವೆ ಸರ್ ಇಲ್ಲಿ. ಆ ಕಾಡು ಪ್ರಾಣಿಗಳಿಂದ ತೊಂದರೆ ಆಕತ್ತಂತ ಗುಡ್ಡಕ್ಕೆ ಹೋಗಿ ಕ್ಲಾಸ್ ಕೇಳಿ ಮತ್ತೆ ಬರ್ತವೆ. ರಾತ್ರಿ ಹೊತ್ತು ಬಂದುಬಿಡ್ತಾರೆ ವಾಪಸ್ಸು. ಮತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ, ಟವರ್ ಅಂತೂ ಬರೋದೇ ಇಲ್ಲ ಸರ್. ಗುಡ್ಡ ಹತ್ತಲೇಬೇಕು. ಗುಡ್ಡ ಹತ್ತಲಿಲ್ಲ ಅಂದರೆ ಟವರ್ ಸಿಗೋದೇ ಇಲ್ಲ. ನೆಟ್ವರ್ಕ್ ಇಲ್ಲದೆ ಇಡೀ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಕೂಡಲೇ ಬಂದು ಸಮಸ್ಯೆ ಬಗೆಹರಿಸಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.